ಇಂಡಸ್ಟ್ರಿಗೆ ಒಂದು ಇಂಡಿಯನ್ ಕಲ್ಚರ್ ಹೆರಿಟೇಜ್ನ ನಾವು ಯಾವ ರೀತಿ ಇನ್ನೂ ಹೆಚ್ಚೆಚ್ಚಾಗಿ ಪ್ರಮೋಟ್ ಮಾಡ್ಬೋದು. ನಮ್ಮ ಒಂದು ಜನ್ರೇಷನ್ನು, ಹಳೆ ಜನ್ರೇಷನ್ನು, ಯಾಕಂದರೆ ಹಳೆ ಜನ್ರೇಷನ್ ಯಾಕೆ ಹೇಳಬೇಕು ಅಂದರೆ ನಮ್ಮ ತಂದೆ ತಾತ ಮುತ್ತಾತ ಅವ್ರ ಜೊತೆ ನಾವು ಕನೆಕ್ಟ್ ಆಗಿದ್ವಿ. ಈಗ ನಾವು ಹೊಸ ಜನ್ರೇಷನ್ಗೆ ನಾವು ಗೊತ್ತು, ಆದರೆ ನಮ್ಮ ಕಲ್ಚರು ಹೆರಿಟೇಜು ಅವ್ರಿಗೆ ಮನೆಗೆ ತರಿಸೋದು ನಮ್ಮ ಒಂದು ಜವಾಬ್ದಾರಿ ಅಂದ್ಕೊಂಡು ನಾವು ಈಗ ಸಮಷ್ಟಿ ಗ್ಲೋಬಲ್ ಫೌಂಡೇಶನ್ ಮತ್ತು ಏನಿದೆ ಸೆನ್ಸ್ ಇಂಡಿಯಾ ಫೌಂಡೇಶನ್ನು ಇಬ್ಬರು ಸತತವಾಗಿ ಭಾರತವಿಡೀ ಗ್ಲೋಬಲಿ ನಮ್ಮ ಭಾರತದ ಸನಾತನ ಸಂಸ್ಕಾರ ಆಗಿರ್ಬೋದು ಅಥವಾ ವೇದಿಕ್ ಕಲ್ಚರ್ ಇರ್ಬೋದು, ಅದನ್ನೆಲ್ಲದನ್ನು ನಾವು ಹೇಗೆ ಕರಗತ ಮಾಡೋದು ಮಕ್ಕಳಿಗೆ, ಅವರು ಈ ಒಂದು ಸಂಸ್ಕೃತಿನ ಉಳಿಸ್ಕೊಂಡಾಗ ಅವ್ರು ಏನೇ ಮಾಡ್ಬೋದು, ಅವರ ಒಂದು ಕಾರ್ಯಕ್ರಮಗಳು ಏನೇ ಇರ್ಬೋದು, ಯಾವುದೇ ಟೆಕ್ನಾಲಜಿ ಅಡ್ವಾನ್ಸ್ ಇರ್ಬೋದು, ಎಷ್ಟೇ ಅಡ್ವಾನ್ಸ್ ಇರ್ಬೋದು, ಆದರೆ ನಮ್ಮ ಒಂದು ಭಾರತ ಸಂಸ್ಕಾರಗಳಲ್ಲಿ ಏನಿದೆ ನ್ಯಾಯಸೂತ್ರ ಅನ್ನೋದು ಒಂದಿದೆ ಅಭಿಯಾನ. ಸೊ ನ್ಯಾಯಸೂತ್ರದಲ್ಲಿ ನಾವೇನು ಮಾಡ್ತೀವಿ, ಎಲ್ಲ ಧರ್ಮ ಕರ್ಮ ಮತ್ತು ಏನೆಲ್ಲ ಒಂದು ಬರುತ್ತೆ, ಒಂದು ಫ್ಯಾಮಿಲಿ ಲೈಫ್ ಇರ್ಬೋದು, ಪಬ್ಲಿಕ್ ಇರ್ಬೋದು, ನೇಷನ್ ಇರ್ಬೋದು, ಗ್ಲೋಬಲ್ ಇರ್ಬೋದು, ನೇಚರ್ಗೆ ಇರ್ಬೋದು, ಎಲ್ಲ ಕಡೆನೂ ಕನೆಕ್ಟ್ ಮಾಡ್ತೀವಿ. ಭಾಳಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬ ಕಷ್ಟ ಆಗ್ತಿತ್ತು. ಬಟ್ ನಾವು ನಾರ್ಮಲಾಗಿ ಯಾರೋ ಬುಕ್ಸ್ ಬೇಕು, ಒಂದು ಪೆನ್ ಬೇಕು, ಮತ್ತು ಯಾವುದೋ ಒಂದು ವಿಚರ್ಸ್ ಬೇಕು, ಮತ್ತು ಯಾವುದೋ ಒಂದು ಬೇಕು ಅನ್ನೋದು ನಾವು ಆ ಕಾನ್ಸೆಪ್ಟಲ್ಲಿ ಇರ್ತೀವಿ. ಬಟ್ ಈ ಕಾನ್ಸೆಪ್ಟ್ ಬಂದಾಗ ನಾನು ನಮ್ಮ ಆತ್ಮೀಯರೊಬ್ಬರು ಜನಾರ್ದನ್ ಸರ್ ಅಂತ ಇದ್ದಾಗ ನನಗೆ ಪರಿಚಯ ಮಾಡಿಬಿಟ್ಟು ನಿಮ್ಗೆ ಉಪಯೋಗ ಆಗ್ತಾರೆ ಅಂತ. ಆವಾಗ ನಾನು ಅವ್ರನ್ನ ಒಂದು ದಿನ ನನಗೆ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಅದು 8ನೇ ದಿನ ಮತ್ತೆ ನಾನು ವಾಣಿ ಮೇಡಮ್ ಅವ್ರನ್ನ ಕೇಳಿದೆ, ನನಗೆ 8ನೇ ದಿನ ಮೀಟಿಂಗ್ ಬೇಕು ಅಂತ. ನಾನು ಅವತ್ತು ಕೂಡ ಅವರ ತಮ್ಮ ನಿವಾಸಕ್ಕೆ ಹೋಗಿ ನಾನು ಈ ಕಾನ್ಸೆಪ್ಟನ್ನು ಕೇಳ್ತಾ ಇದ್ದಾಗ ಅನ್ನಿಸ್ತು ನಮಗೆ, ಹೌದು ಇದು ಈ ಥರ ಗುರುಕುಲ ಕಾನ್ಸೆಪ್ಟಲ್ಲಿ ಇದೆಯಾ ಅನ್ನೋ ಒಂದು ಉದ್ದೇಶ ಬಂತು. ಆ ಉದ್ದೇಶಕ್ಕಾಗಿ ನಾನು ಕೂಡ ಅವರಿಗೆ ಸಪೋರ್ಟ್ ಮಾಡಿ ನನ್ನ ಸಂಸ್ಥೆಯಿಂದ ನೀವೇನೇ ಬಂದು ಫೈನಾನ್ಸ್ ವಿಷಯದಲ್ಲಿ ಬಿಟ್ಬಿಡಿ, ಜನರಿಗೆ ಒಳ್ಳೆಯದಾಗಬೇಕು, ನಾಳೆ ದಿನ ನಮ್ಮ ಇರೋವಂಥ ಈ ಮಣ್ಣು ವಿಷವಾಗಿರೋ ಮಣ್ಣನ್ನು ಅಮೃತ ಮಾಡಬೇಕು ಅಂತ ಉದ್ದೇಶಪೂರ್ವಕವಾಗಿ ಈ ಕಾನ್ಸೆಪ್ಟನ್ನು ನಾವು ಅವರ ಹಿಂದೆ ನಾವು ನಿಂತು ಏನೇ ಬಂದರೂ ಫೈನಾನ್ಸ್ ವಿಷಯದಲ್ಲಿ ನಾನು ಅವತ್ತು ಹೇಳಿದ್ದೀನಿ, ಪ್ರೆಸ್ ಮೀಟಲ್ಲಿ ಇವತ್ತು ಹೇಳ್ತೀನಿ. ಪ್ರೆಸ್ ಮೀಟಲ್ಲಿ ಯಾವತ್ತೂ ನಾನು ಇದೇ ಹೇಳೋದು, ಫೈನಾನ್ಸ್ ವಿಷಯದಲ್ಲಿ ಅವ್ರನ್ನ ಬಿಟ್ಟು ಅವರು ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ, ಅವರಿಗೆ ನಾವು ಸಾಥ್ ಕೊಡೋದು ಒಂದು ತೀರ್ಮಾನ ತಗೊಂಡು ನಾವು ಈ ಕಾನ್ಸೆಪ್ಟಿಗೋಸ್ಕರ ನಾವು ಕಲಿಬೇಕು, ಕಲಿತಾನೆ ಇರಬೇಕು ಅಂತ ಹೇಳ್ತಾ ನಾವು ಮಾತನ್ನು ಮುಗಿಸ್ತಾ